ಶೈಕ್ಷಣಿಕವಾಗಿ ಹಿಂದುಳಿದಿರುವ ಪಟ್ಟಿಯಲ್ಲಿರುವ ಚಳ್ಳಕೆರೆಗೆ ಸ್ವತಃ ಇಂಜಿನಿಯರ್ ಆಗಿರುವ ಶಾಸಕ ಟಿ ರಘುಮೂರ್ತಿ ಅವರಿಂದ ತಾಲೂಕು ಕೇಂದ್ರದಲ್ಲಿ ಸರ್ಕಾರಿ ಇಂಜಿನಿಯರ್ ಕಾಲೇಜು ಪ್ರಾರಂಭವಾಗಿದ್ದರಿಂದ ಈ ಭಾಗದ ಮಕ್ಕಳಿಗೆ ವರದಾನವಾಗಿದೆ. ಕಾರಣ ರಾಜ್ಯದಲ್ಲಿ 17 ಸರ್ಕಾರಿ ಇಂಜಿನಿಯರ್ ಕಾಲೇಜು ಪೈಕಿ ಚಳ್ಳಕೆರೆಯಲ್ಲಿ ಮಾತ್ರ ಆಟೋಮೊಬೈಲ್ ವಿಭಾಗವಿದ್ದು ಇಲ್ಲಿನ ವಿದ್ಯಾರ್ಥಿಗಳು ಕೇವಲ 1,30,30,000 ರೂಪಾಯಿ ವೆಚ್ಚದಲ್ಲಿ ಹೈಬ್ರಿಡ್ ಟ್ರ್ಯಾಕ್ಟರ್ ತಯಾರಿಸಿರುವುದು ವಿಶೇಷವಾಗಿದೆ. ಚಳ್ಳಕೆರೆ ಕಾಲೇಜಿನಿಂದ ಆಟೋಮೊಬೈಲ್ ವಿಭಾಗದಿಂದ ಕಳೆದ ವರ್ಷವೇ ಹೊರ ಬಂದಿರುವ ಮೊದಲ ಬ್ಯಾಚ್ನಲ್ಲಿ 1 ಮತ್ತು 2 ಮತ್ತು 3ನೇ ರ್ಯಾಂಕಿನೊಂದಿಗೆ ಗಮನ ಸೆಳೆದಿತ್ತು. ಪ್ರಸ್ತುತ 2ನೇ ಬ್ಯಾಚಿನವರು ಹೈಬ್ರಿಡ್ ಟ್ರ್ಯಾಕ್ಟರ್ ತಯಾರಿಸಿದ್ದಾರೆ. ರ್ಯಾಂಕ್ ಮತ್ತು ಹೊಸ ಆವಿಷ್ಕಾರ ಕಂಡು ಹಿಡಿಯುತ್ತಿರುವ ಹಿನ್ನೆಲೆಯಲ್ಲಿ ಇಲ್ಲಿನ ಆಟೋಮೊಬೈಲ್ಗೆ ಹೆಚ್ಚಿನ ಸಂಖ್ಯೆ ವಿದ್ಯಾರ್ಥಿಗಳು ಆಸಕ್ತಿ ಬೆಳೆಸಿಕೊಂಡು ದಾಖಲಾಗುವ ಸಾಧ್ಯತೆ ಇದೆ ಎಂದು ಇಲ್ಲಿನ ಪ್ರಾಚಾರ್ಯರು ತಿಳಿಸಿದ್ದಾರೆ. ಹೈಬ್ರಿಡ್ ಟ್ರ್ಯಾಕ್ಟರ್ ತಯಾರಿಸಿದ ಬಳಿಕ ಕಾಲೇಜಿನಲ್ಲಿ ಸುತ್ತು ಹಾಕಿದ ವಿದ್ಯಾರ್ಥಿಗಳು ಪರೀಕ್ಷೆ ನಡೆಸಿ ಯಶಸ್ವಿಯಾದ ಬಳಿಕ ನಗರದ ತುಂಬ ಸಂಚರಿಸಿದಲ್ಲದೆ ಟ್ರ್ಯಾಕ್ಟರ್ ಶೋರೂಮ್ಗಳಿಗೂ ವಿದ್ಯಾರ್ಥಿಗಳೇ ಚಾಲನೆ ಮಾಡಿಕೊಂಡು ಹೋಗಿ ಪ್ರತ್ಯಕ್ಷತೆ ತೋರಿಸಿದ್ದಾರೆ. ಪ್ರಸ್ತುತ ದೇಶದಲ್ಲಿ ಡೀಸೆಲ್ ಮತ್ತು ಎಲೆಕ್ಟ್ರಿಕಲ್ ಹೈಬ್ರಿಡ್ ಟ್ರ್ಯಾಕ್ಟರ್ಗಳು ಚಾಲ್ತಿಯಲ್ಲಿದ್ದು ಈ ಕಾಲೇಜಿನ ವಿದ್ಯಾರ್ಥಿಗಳು ಪೆಟ್ರೋಲ್ ಮತ್ತು ಎಲೆಕ್ಟ್ರಿಕಲ್ ಹೈಬ್ರಿಡ್ ಟ್ರ್ಯಾಕ್ಟರ್ ತಯಾರಿಸಿರುವುದು ವಿಶೇಷವಾಗಿದೆ. ಕಾರಣ ಡೀಸೆಲ್ನಿಂದ ಪರಿಸರ ವಾಯು ಮಾಲಿನ್ಯವಾಗುತ್ತಿರುವುದರಿಂದ ಕೇಂದ್ರ ಸರ್ಕಾರ ಡೀಸೆಲ್ ವಾಹನಗಳ ತಯಾರಿಕೆಗೆ ಕಡಿವಾಣ ಹಾಕುತ್ತಿದ್ದು ಪೆಟ್ರೋಲ್ ಮತ್ತು ಎಲೆಕ್ಟ್ರಿಕಲ್ ವಾಹನಗಳಿಗೆ ಆದ್ಯತೆ ನೀಡುತ್ತಿದೆ. ಇಲ್ಲಿನ ಆಟೋಮೊಬೈಲ್ ವಿಭಾಗದ HOD ಡಾಕ್ಟರ್ ಲಕ್ಷ್ಮೀ ದೇವಮ್ಮ ಸಲಹೆಯಂತೆ ಪ್ರಾಧ್ಯಾಪಕ ಶಿವರಾಜ್ಕುಮಾರ್ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ಪೆಟ್ರೋಲ್ ಮತ್ತು ಎಲೆಕ್ಟ್ರಿಕಲ್ ಹೈಬ್ರಿಡ್ ಟ್ರ್ಯಾಕ್ಟರ್ ತಯಾರಿಸಿದ್ದಲ್ಲದೆ ಬ್ಯಾಟರಿ ಖಾಲಿಯಾಗಿ ಪೆಟ್ರೋಲ್ನಲ್ಲಿ ಓಡುವಾಗ ಎಲೆಕ್ಟ್ರಿಕಲ್ ಬ್ಯಾಟರಿ ಚಾರ್ಜ್ ಆಗುವಂತೆ ರೂಪಿಸಿರುವುದು ಜೊತೆಗೆ ಜನರೇಟರ್ ಮತ್ತು ಮನೆ ವಿದ್ಯುತ್ ಬಳಕೆಗೆ UPS ಆಗಿ ಬಳಕೆ ಮಾಡಿಕೊಳ್ಳುವಂತೆ ರೂಪಿಸಿರುವುದು ವಿಶೇಷವಾಗಿದೆ. ಟ್ರ್ಯಾಕ್ಟರ್ ತಯಾರಿಕೆ ಮಾರ್ಗದರ್ಶಕ ಪ್ರಾಧ್ಯಾಪಕ ಶಿವರಾಜ್ಕುಮಾರ್ ಈ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ. ಹೌದು ಸರ್, ಈಗ ನಮ್ಮ ಸಹೋದ್ಯೋಗಿ ಮಿತ್ರರು ಏನಿದ್ದಾರೆ ಅವ್ರು ಬಂದು ಈ ಥರ ಹೈಬ್ರಿಡ್ ಟ್ರ್ಯಾಕ್ಟರ್ ಮಾಡ್ತೀವಿ ಅಂತ ನಮ್ಮ ಹತ್ರ ಕೇಳ್ಕೊಂಡ್ರು. ಅದರಿಂದ ನಾವು ಮತ್ತು ನಮ್ಮ ಪ್ರಿನ್ಸಿಪಾಲ್ರು ಹಾಗೂ ಸಹೋದ್ಯೋಗಿ ಮಿತ್ರರೆಲ್ಲ ಸೇರಿಕೊಂಡು ಸ್ಟೂಡೆಂಟ್ಗೆ ಒಂದು ಹೈಬ್ರಿಡ್ ವೆಹಿಕಲ್ನ ರೆಡಿ ಮಾಡಬೇಕು ಅನ್ನೋದಕ್ಕೋಸ್ಕರ ಉತ್ತೇಜನ ಕೊಟ್ಟು ಮಾಡಿಸಿದ್ವಿ ಸರ್. ಇದರಿಂದ ರೈತರಿಗೂ ಅನುಕೂಲ, ಮತ್ತು ನಾವು ಇದರಲ್ಲಿ ಏನಂದರೆ ರೀಜನರೇಟಿವ್ ಸಿಸ್ಟಮ್ ಇರೋದ್ರಿಂದ ನಾವು ಇದನ್ನು ಎಲೆಕ್ಟ್ರಿಕ್ ವೆಹಿಕಲ್ ಆಗೂ ರನ್ ಮಾಡ್ಬೋದು ಹಾಗೂ ಪೆಟ್ರೋಲ್ ವೆಹಿಕಲ್ ಆಗೂ ಉಪಯೋಗಿಸ್ಬೋದು. ಇಲ್ಲಿನ ಶಾಸಕರಾದಂಥ ಟಿ ರಘುಮೂರ್ತಿ ಅವ್ರಿಗೆ ನಾವು ಈ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಈ ಪ್ರದೇಶದಲ್ಲಿ ಗ್ರಾಮೀಣ ಭಾಗದಲ್ಲಿ ನಮಗೆ ಇಂಜಿನಿಯರಿಂಗ್ ಕಾಲೇಜ್ ತಂದು ಕೊಟ್ಟಿದ್ದರಿಂದ ಈ ಥರದ್ದು ಆವಿಷ್ಕಾರ ಮಾಡಲಿಕ್ಕೆ ನಮ್ಮ ಹುಡುಗರಿಗೆ ಸ್ವಲ್ಪ ಹೆಲ್ಪ್ ಆಗಿದೆ ಅಂತ ಅಂದ್ಕೋತೀನಿ ಸರ್. ಸರ್, ಇದು ಮೇಜರಾಗಿ ನಮಗೆ 2 ಪವರ್ ಸೋರ್ಸ್ ಇರೋದ್ರಿಂದ ನಮಗೆ ಈ ಸಣ್ಣ ಪುಟ್ಟ ರೈತರುಗಳಿಗೆ ತುಂಬ ಉಪಯೋಗ ಆಗುತ್ತೆ. ಮತ್ತು ಇದು ಈಗ ಏನು ಪರಿಸರ ಹಾಳಾಗ್ತಿರೋದ್ರಿಂದ ತಡೆಗಟ್ಟಲಿಕ್ಕೂ ಸಹ ಇದು ಸಹಾಯ. ಹೌದು ಸರ್, ಈಗ ಎಲೆಕ್ಟ್ರಿಕಲ್ ವೆಹಿಕಲ್ ಆಗಿರೋದ್ರಿಂದ ಇದು ಕಂಪ್ಲೀಟ್ಲಿ 0 ಎಮಿಷನ್ನು. ಯಾವಾಗ ನಾವು ಎಲೆಕ್ಟ್ರಿಕಲಲ್ಲಿ ಓಡಿಸ್ತೀವಿ ಆ ಟೈಮಲ್ಲಿ ನಮ್ಗೆ ಏನಾಗುತ್ತೆ, ಕಂಪ್ಲೀಟ್ಲಿ 0 ಎಮಿಷನ್ ಆಗಿರುತ್ತೆ. ಪೆಟ್ರೋಲ್ ಯೂಸ್ ಮಾಡಬೇಕಾದ್ರೆ ಮಾತ್ರ ಸಮ್ ಅಮೌಂಟ್ ಆಫ್ ಇದು ನಮಗೆ ಎಮಿಷನ್ ಮಾತ್ರ ಬರುತ್ತೆ ಸರ್. ಈಗ ನಾವು ಎಲ್ಲ ಯೂಸ್ ಮಾಡಿರೋದೆಲ್ಲ ಸ್ಕ್ರಾಪ್ ಯಾರ್ಡಿಂದ ತಂದಿರೋದ್ರಾಗಿರೋದ್ರಿಂದ 1,30,30,000 ಆಗಿದೆ ಸರ್. ಇದರಲ್ಲಿ ಪ್ರಿನ್ಸಿಪಲ್ ಸರ್ರು ಸ್ವಲ್ಪ ಅಮೌಂಟು ಕೊಟ್ಟಿದ್ದಾರೆ, ಆಮೇಲೆ HOD ಮೇಡಮ್ ಸ್ವಲ್ಪ ಅಮೌಂಟ್ ಕೊಟ್ಟಿದ್ದಾರೆ, ಇನ್ನು ಮಿಕ್ಕಿದ್ದೆಲ್ಲ ಹುಡುಗರು ಹಾಕಿ ಮಾಡಿದ್ದಾರೆ ಸರ್. 2.5 ಲಕ್ಷಕ್ಕೆ ಇದು ಪೂರ್ತಿ ರೆಡಿ ಆಗುತ್ತೆ ಸರ್, ಇನ್ಕ್ಲೂಡಿಂಗ್ ಎಲ್ಲ ಇದನ್ನು ಸಹ ಸೇರಿ. ಹೌದು ಸರ್, ತುಂಬ ಉಪಯುಕ್ತ ಆಗುತ್ತೆ ಇದು 100% ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ಉಪಯೋಗ ಆಗ್ಬೋದು ಸರ್? ಇದು ಗೊಬ್ಬರ ಓಡಿಸ್ಲಿಕ್ಕೆ ಅಥವಾ ಈ ಸಣ್ಣ ಪುಟ್ಟ ಕಲ್ಟಿವೇಷನ್ ವರ್ಕ್ಗಳಿಗೆ, ಈ ಕುಂಟೆ ಹೊಡಿಲಿಕ್ಕೆ ಅಥವಾ ನೇಗಿಲು ಮಾಡಲಿಕ್ಕೆ, ಇದಕ್ಕೆಲ್ಲದಕ್ಕೂ ಉಪಯೋಗದಲ್ಲಿ ತುಂಬ ಈಗ ಅಡಿಕೆನ ನಾವು ಬೆಳೆಗಾರರು ಜಾಸ್ತಿ ಆಗಿದ್ದಾರೆ. ಅದರ ಲೈನ್ ಸ್ಪೇಸಿಂಗ್ ಬಂದು ಅರೌಂಡ್ 5 ಫೀಟು ಟು 6 ಫೀಟ್ ಇರುತ್ತೆ. ಸೊ ಅಂಥ ಕಡೆ ಏನಾಗುತ್ತೆ, ದೊಡ್ಡ ಟ್ರ್ಯಾಕ್ಟರ್ಗಳು ಮೂವ್ಮೆಂಟ್ ಆಗೋದಿಲ್ಲ. ಸೊ ಅಂಥದ್ದು ಜಾಗದಲ್ಲಿ ಇದನ್ನು ಈಸಿಯಾಗಿ ತೊಗೊಂಡು ಹೋಗ್ಬೋದು. ಒಂದು ಗೊಬ್ಬರ ಹಾಕ್ಲಿಕ್ಕಾಗ್ಬೋದು ಅಥವಾ ಕಳೆ ತೆಗಿಲಿಕ್ಕಾಗ್ಬೋದು ಅಥವಾ ಸ್ಪ್ರೇಯರ್ಗೆ ಯೂಸ್ ಮಾಡ್ಕೋಬೋದು. ಇನ್ ಕೇಸ್ ಮನೆಯಲ್ಲಿ ಏನಾದರೂ ಕರೆಂಟ್ ಹೋಗಿದೆ ಅಂಥ ಟೈಮಲ್ಲಿ ನಾವೇನು ಮಾಡ್ಬೋದು, ಇದನ್ನು UPS ಆಗಿಯೂ ಸಹ ಯೂಸ್ ಮಾಡ್ಬೋದು. ಹೆಂಗೆ ಸ್ಫೂರ್ತಿ ಆಗ್ತದೆ ಮಾಡೋಕ್ಕೆ ಅಂತಂದ್ರೆ ಒಂದು ಪ್ಯಾಷನ್ ಸರ್. ಅದು ಯಾವಾಗಲೇ ಆದ್ರೂ ಒಂದು ಕಲಿಕೆನ ತುಂಬ ಉತ್ತೇಜನ ಕೊಡ್ತಾನೇ ಇರುತ್ತೆ. ಸೊ ಹಾಗಾಗಿ ನಮ್ಮ ಡಿಪಾರ್ಟ್ಮೆಂಟ್